ಹಾಯ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಪ್ರಪಂಚಕ್ಕೆ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನಾವಿಂದು ಶ್ರೀಮುರಳಿ ಅವರು ನಟಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಶ್ರೀಮುರಳಿ ಅವರು ಕನ್ನಡದಲ್ಲಿ ಒಟ್ಟು 25 ಚಲನಚಿತ್ರಗಳಲ್ಲಿ ನಟಿಸಿದ್ದು, ನಾವಿಂದು ಆ 25 ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಶ್ರೀಮುರಳಿ ಅವರು ನಟಿಸಿರುವ ಮೊದಲನೇ ಕನ್ನಡ ಚಲನಚಿತ್ರ ಚಂದ್ರ ಚಕೋರಿ. ಈ ಚಿತ್ರವನ್ನು ಎಸ್ ನಾರಾಯಣರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಪ್ರಿಯಾ, ನಾಜ್, ಶ್ರೀನಗರ ಕಿಟ್ಟಿ, ಅಶೋಕ್, ದೊಡ್ಡಣ್ಣ, ಶೋಭರಾಜ್, ಸತ್ಯಪ್ರಿಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಎರಡನೇ ಚಲನಚಿತ್ರ ಕಂಠಿ. ಈ ಚಿತ್ರವನ್ನು ಎಸ್ ಭರತ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ರಮ್ಯಾ, ಅವಿನಾಶ್, ಕಿಶೋರ್, ಪವನ್ ಕುಮಾರ್, ವಿನಾಯಕ ಜೋಶಿ, ಮುಮ್ತಾಜ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಮೂರನೇ ಚಲನಚಿತ್ರ ಯಶವಂತ್. ಈ ಚಿತ್ರವನ್ನು ದಯಾಳ್ ಪದ್ಮನಾಭನ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ರಕ್ಷಿತಾ, ಪವನ್ ಕುಮಾರ್, ವಿನಾಯಕ ಜೋಶಿ, ರಮೇಶ್ ಭಟ್, ವನಿತಾ ವಾಸು, ತುಳಸಿ ಶಿವರಾಮ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ನಾಲ್ಕನೇ ಚಲನಚಿತ್ರ ಸಿದ್ದು. ಈ ಚಿತ್ರವನ್ನು ಮಹೇಶ್ ಹುಕ್ಕುದರೆ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ದೀಪು, ದತ್ತಣ್ಣ, ತಾರಾ, ಅವಿನಾಶ್, ಶರಣ್, ಅಖಿಲೇಂದ್ರ ಮಿಶ್ರಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಐದನೇ ಚಲನಚಿತ್ರ ಶಂಭು. ಈ ಚಿತ್ರವನ್ನು ದ್ವಾರ್ಕಿ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಮಾನ್ಯ, ಅವಿನಾಶ್, ರಂಗಾಯಣ ರಘು, ಸಂಕೇತ್ ಕಾಶಿ, ಹೊನ್ನವಳ್ಳಿ ಕೃಷ್ಣ, ರೇಖಾ ದಾಸ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಆರನೇ ಚಲನಚಿತ್ರ ಗೋಪಿ. ಈ ಚಿತ್ರವನ್ನು ಜಿ.ಕೆ. ಮುದ್ದುರಾಜ್ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಗೌರಿ ಮಂಜಾಲ್, ಅಶೋಕ್, ಲೋಕನಾಥ್, ದೊಡ್ಡಣ್ಣ, ಉಮಾಶ್ರೀ, ಸುಮಿತ್ರಾ, ತುಳಸಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಏಳನೇ ಚಲನಚಿತ್ರ ಪ್ರೀತಿಗಾಗಿ. ಈ ಚಿತ್ರವನ್ನು ಎಸ್ ಮಹೇಂದರ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಶ್ರೀದೇವಿ, ವಿಜಯ್ ಕುಮಾರ್, ರಾಮಕೃಷ್ಣ, ಭವ್ಯ, ಜಯಂತಿ, ಅವಿನಾಶ್, ದೊಡ್ಡಣ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಎಂಟನೇ ಚಲನಚಿತ್ರ ಮಿಂಚಿನ ಓಟ. ಈ ಚಿತ್ರವನ್ನು ಎ.ಎಂ.ಆರ್. ರಮೇಶ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ವಿಜಯ ರಾಘವೇಂದ್ರ, ಲಕ್ಷ್ಮೀ ರೈ, ಉಮಾಶ್ರೀ, ರಂಗಾಯಣ ರಘು, ಸುಧಾ ಬೆಳವಾಡಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಒಂಬತ್ತನೇ ಚಲನಚಿತ್ರ ಶಿವಮಣಿ. ಈ ಚಿತ್ರವನ್ನು ಎಸ್.ಆರ್. ಅಮರನಾಥ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಶರ್ಮಿಳಾ ಮಾಂಡ್ರೆ, ಅವಿನಾಶ್, ರಮೇಶ್ ಭಟ್, ಶೋಭರಾಜ್, ವಿನಯ್ ಪ್ರಸಾದ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಹತ್ತನೇ ಚಲನಚಿತ್ರ ಯಜ್ಞ. ಈ ಚಿತ್ರವನ್ನು ಕೃಷ್ಣ ಬ್ರಹ್ಮರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಪ್ರಿಯಾಂಕಾ, ಸತ್ಯಪ್ರಕಾಶ್, ಓಂ ಪ್ರಕಾಶ್ ರಾವ್, ಜಯಪ್ರಕಾಶ್ ರೆಡ್ಡಿ, ಎಂ.ಎಸ್. ನಾರಾಯಣ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 11ನೇ ಚಲನಚಿತ್ರ ಸಿಹಿಗಾಳಿ. ಈ ಚಿತ್ರವನ್ನು ಲೇಖನ್ ರವರು ನಿರ್ದೇಶನವನ್ನು ಮಾಡಿದ್ದು, ಈ ಚಿತ್ರದಲ್ಲಿ ಶರೀನ್, ಶರಣ್, ತುಳಸಿ ಶಿವಮಣಿ, ಅಚ್ಯುತ್ ಕುಮಾರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 12ನೇ ಚಲನಚಿತ್ರ ಶ್ರೀಹರಿ ಕತೆ. ಈ ಚಿತ್ರವನ್ನು ದಯಾಳ್ ಪದ್ಮನಾಭನ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಪೂಜಾ ಗಾಂಧಿ, ರಾಧಿಕಾ ಗಾಂಧಿ, ನವೀನ್ ಕೃಷ್ಣ, ಶ್ರೀನಿವಾಸ ಮೂರ್ತಿ, ಅಚ್ಯುತ್ ಕುಮಾರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 13ನೇ ಚಲನಚಿತ್ರ ಅರೆ ರಾಮ ಅರೆ ಕೃಷ್ಣ. ಈ ಚಿತ್ರವನ್ನು ಸಿ.ವಿ. ಅಶೋಕ್ ಕುಮಾರ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಪೂಜಾ ಗಾಂಧಿ, ನಕ್ಷತ್ರ, ಪದ್ಮಾ ವಾಸಂತಿ, ಅಚ್ಯುತ್ ಕುಮಾರ್, ಕೋಟೆ ಪ್ರಭಾಕರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 14ನೇ ಚಲನಚಿತ್ರ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ. ಈ ಚಿತ್ರವನ್ನು ಸಾಯಿ ಪ್ರಕಾಶ್ ರವರು ನಿರ್ದೇಶನವನ್ನು ಮಾಡಿದ್ದು, ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್, ರಾಮ್ ಕುಮಾರ್, ಜಯಂತಿ, ಶ್ರುತಿ, ಅನು ಪ್ರಭಾಕರ್, ಪದ್ಮಾ ವಾಸಂತಿ, ಬಿ.ಸಿ. ಪಾಟೀಲ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 15ನೇ ಚಲನಚಿತ್ರ ಲೂಸ್ಗಳು. ಈ ಚಿತ್ರವನ್ನು ಅರುಣ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಶ್ರೀಕಿ, ಅಕುಲ್ ಬಾಲಾಜಿ, ಐಶ್ವರ್ಯ ನಾಗ್, ಶ್ರಾವ್ಯ ರಾವ್, ರೇಖಾ ವೇದವ್ಯಾಸ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 16ನೇ ಚಲನಚಿತ್ರ ಬಜರಂಗಿ. ಈ ಚಿತ್ರವನ್ನು ಎ. ಹರ್ಷರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ಐಂದ್ರಿತಾ ರೇ, ರುಕ್ಮಿಣಿ ವಿಜಯ್ ಕುಮಾರ್, ಗಿರಿಜಾ ಲೋಕೇಶ್, ತಬಲಾ ನಾಣಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 17ನೇ ಚಲನಚಿತ್ರ ಉಗ್ರಂ. ಈ ಚಿತ್ರವನ್ನು ಪ್ರಶಾಂತ್ ನೀಲ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಹರಿಪ್ರಿಯಾ, ತಿಲಕ್, ಅವಿನಾಶ್, ಅಚ್ಯುತ್ ಕುಮಾರ್, ಅಕುಲ್ ಕುಲಕರ್ಣಿ, ಜೈ ಜಗದೀಶ್, ಪದ್ಮಜಾ ರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ.
18ನೇ ಚಲನಚಿತ್ರ ಅಧ್ಯಕ್ಷ. ಈ ಚಿತ್ರವನ್ನು ನಂದಕಿಶೋರ್ ಅವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಶರಣ್, ಹೆಬಾ ಪಾಟೇಲ್, ಚಿಕ್ಕಣ್ಣ, ರವಿಶಂಕರ್, ಮಾಳವಿಕಾ, ವೀಣಾ ಸುಂದರ್, ಸತ್ಯಜಿತ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 19ನೇ ಚಲನಚಿತ್ರ ಮುರಾರಿ. ಈ ಚಿತ್ರವನ್ನು ಎಚ್ ವಾಸುರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ರಶ್ಮಿ, ಮಾಧುರಿ ಇಟಗಿ, ಶರತ್ ಲೋಹಿತಾಶ್ವ, ನೀನಾಸಂ ಸತೀಶ್, ಪೆಟ್ರೋಲ್ ಪ್ರಸನ್ನ ಇನ್ನು ಮುಂತಾದವರು ನಟಿಸಿರುತ್ತಾರೆ. 20ನೇ ಚಲನಚಿತ್ರ ರಥಾವರ. ಈ ಚಿತ್ರವನ್ನು ಚಂದ್ರಶೇಖರ್ ಬಂಡಿಯಪ್ಪನವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ರಚಿತಾ ರಾಮ್, ರವಿಶಂಕರ್, ಚರಣ್ ರಾಜ್, ಚಿಕ್ಕಣ್ಣ, ಸೌರವ್ ಲೋಕೇಶ್, ಸಾಧು ಕೋಕಿಲ ಇನ್ನು ಮುಂತಾದವರು ನಟಿಸಿರುತ್ತಾರೆ. 21ನೇ ಚಲನಚಿತ್ರ ರಾಜ್ ವಿಷ್ಣು. ಈ ಚಿತ್ರವನ್ನು ಕೆ ಮಾದೇಶ್ರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಶರಣ್, ಚಿಕ್ಕಣ್ಣ, ವೈಭವಿ ಶಾಂಡಿಲ್ಯ, ಶ್ರೀನಿವಾಸ್ ಮೂರ್ತಿ, ಬಜರಂಗಿ ಲೋಕಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. 22ನೇ ಚಲನಚಿತ್ರ ಮಫ್ತಿ. ಈ ಚಿತ್ರವನ್ನು ನರ್ತನ್ ರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ಶಾನ್ವಿ ಶ್ರೀವಾತ್ಸವ್, ದೇವರಾಜ್, ಛಾಯಾ ಸಿಂಗ್, ಸಾಧು ಕೋಕಿಲ ಇನ್ನು ಮುಂತಾದವರು ನಟಿಸಿರುತ್ತಾರೆ. 23ನೇ ಚಲನಚಿತ್ರ ಭರಾಟೆ. ಈ ಚಿತ್ರವನ್ನು ಚೇತನ್ ಕುಮಾರ್ ರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಶ್ರೀಲೀಲಾ, ತಾರಾ, ರಂಗಾಯಣ ರಘು, ರವಿಶಂಕರ್, ಸಾಯಿ ಕುಮಾರ್, ಸಾಧು ಕೋಕಿಲ ಇನ್ನು ಮುಂತಾದವರು ನಟಿಸಿರುತ್ತಾರೆ. 24ನೇ ಚಲನಚಿತ್ರ ಮದಗಜ. ಈ ಚಿತ್ರವನ್ನು ಎಸ್ ಮಹೇಶ್ ಕುಮಾರ್ ಅವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಆಶಿಕಾ ರಂಗನಾಥ್, ಜಗಪತಿ ಬಾಬು, ದೇವಯಾನಿ, ರಂಗಾಯಣ ರಘು, ಚಿಕ್ಕಣ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಶ್ರೀಮುರಳಿ ಅವರು ನಟಿಸಿರುವ 25ನೇ ಮತ್ತು ಕೊನೆಯ ಚಲನಚಿತ್ರ ಭಗೀರ. ಈ ಚಿತ್ರವನ್ನು ಡಾಕ್ಟರ್ ಸೂರ್ಯ ಅವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ರುಕ್ಮಿಣಿ ವಸಂತ್, ಪ್ರಕಾಶ್ ರೈ, ಅಚ್ಯುತ್ ಕುಮಾರ್, ರಂಗಾಯಣ ರಘು, ಸುಧಾರಾಣಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಇದಿಷ್ಟು ಫ್ರೆಂಡ್ಸ್ ಶ್ರೀಮುರಳಿ ಅವರು ನಟಿಸಿರುವ 25 ಚಲನಚಿತ್ರಗಳ ವಿವರ. ಫ್ರೆಂಡ್ಸ್, ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ. ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ. ನಮಸ್ಕಾರ.